AI ಯೂಸ್ ಮಾಡಿಕೊಂಡು ಒಂದು 50,000 ಒಳಗಡೆ ಏನಾದ್ರು ಒಂದು ರಿಯಲಿಸ್ಟಿಕ್ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗತ್ತಾ ನೋಡೋಣ ಬನ್ನಿ. ಸೊ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ AI ಯೂಸ್ ಮಾಡಿಕೊಂಡು ನಂದು ಅಲ್ಟ್ರಾ ಮ್ಯಾರಥಾನ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನೋಡಿದರೆ ನಿಮ್ಗೆ ಅದು ಗೊತ್ತಿರುತ್ತೆ, ಮೋಸ್ಟ್ಲಿ ನೋಡಿರಲ್ಲ, ಯಾಕೆಂದರೆ ವ್ಯೂವೇ ಅಷ್ಟು ಬಂದಿಲ್ಲ. ಅದು ಹೆಂಗೆ ನೋಡಿರ್ತೀರ, ಹೋಗ್ಬಿಟ್ಟು ನೋಡಿ. ಅಲ್ಟ್ರಾ ಮ್ಯಾರಥಾನ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋಲಿ ಏನು ಮಾತಾಡ್ತೀನಿ ಅಂದರೆ, ವಾಟ್ ಐ ಥಾಟ್ ಇಸ್ ಅಲ್ಟ್ರಾ ಮ್ಯಾರಥಾನ್ ಟ್ರೈನಿಂಗ್ ಮಾಡಬೇಕು, ಆಫೀಸ್ 9 ಅವರ್ ಆಫೀಸ್ ಮಾಡಬೇಕು. ಬೆಂಗಳೂರಲ್ಲಿ ಓಡಾಡೋದು ಗೊತ್ತಲ್ಲ ನಿಮಗೆ, 2 ಅವರ್ ಓಡಾಡೋದಿರುತ್ತೆ. ಹೆಚ್ಚು ಕಮ್ಮಿ ನಾನು ಆಫೀಸ್ಗೆ ಹೋಗಿ ಬರೋದೇ 2.5 ಅವರ್ ಆಗುತ್ತೆ. ಸೊ ವಾಟ್ ಐ ಥಾಟ್ ಇಸ್, ಏನಕ್ಕೆ ಒಂದು AI ಯೂಸ್ ಮಾಡಿಕೊಂಡು ಈ ಫೋಟೋ ಎಡಿಟಿಂಗ್ ಎಲ್ಲ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಅದನ್ನೆಲ್ಲ ಬಿಟ್ಟು ಆ್ಯಕ್ಚುಲಿ ಏನಾದ್ರು ಒಂದು ಬಿಸ್ನೆಸ್ ಸೆಟಪ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳ್ತೀನಿ, ಇವಾಗ ಒಂದು 50,000 ಒಳಗಡೆ ನಮಗೆ ಬೇಕಾಗಿರೋ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋ ಥರ ಮಾಡಬೇಕು. ಸೊ ನನ್ನ ಕ್ವೆಶನ್ ಈ ಥರ ಇರುತ್ತೆ. ಸೊ ಲೆಟ್ ಅಸ್ ಗಿವ್ ಅ ನಂಬರ್. ಈ ಥರ ಒಂದು 9 ಬಿಸ್ನೆಸ್ ಐಡಿಯಾಸ್ ಟು ಸ್ಟಾರ್ಟ್ ಇನ್ ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ. 9 ಬಿಸ್ನೆಸ್ ಐಡಿಯಾಸ್ ಟು ಸ್ಟಾರ್ಟ್ ಇನ್ ಬ್ಯಾಂಗ್ಳೂರ್ with an investment of 50K. Investment of 50K. The business should be in trend ನಾವು ಅಂತ ಕೊಟ್ಟಿದ್ದೀನಿ. ನೋಡೋಣ ಏನು ರಿಸಲ್ಟ್ ಕೊಡುತ್ತೆ. ಏನು ರಿಸಲ್ಟ್ ಕೊಟ್ಟಮೇಲೆ ಇದನ್ನೆಲ್ಲ ಹೇಳಿಬಿಟ್ಟು ಅದನ್ನು ಒಂದೊಂದನ್ನು ಡೀಪ್ ಡೈವ್ ಮಾಡೋಣ. ಯಾವುದು ವರ್ಕ್ ಆಗುತ್ತೆ, ಪಾಸಿಬಿಲಿಟೀಸ್ ಹೆಂಗಿದೆ, ವರ್ಕ್ ಆಗೋ ಪಾಸಿಬಿಲಿಟಿ, ಅದೇನೋ ಒಂದು ಸುಮ್ಮನೆ ಒಂದು ಕೊಟ್ಬಿಟ್ರೆ ನಾವು ಅದನ್ನು ಮಾಡೋಕ್ಕಾಗಲ್ಲ. ಇವಾಗ ಒಂದು ಸ್ಕಿಲ್ ಬೇಸಿಸ್ ಕೆಲಸ, ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಬಿಡಿ ಅಂದರೆ ನಮಗೆ ಮಾಡೋಕ್ಕಾಗತ್ತಾ? ಅದಕ್ಕೆಲ್ಲ ಗೊತ್ತಿರಬೇಕು, ಕಲ್ತ್ಕೊಂಡಿರ್ಬೇಕು, ಟ್ರೈನಿಂಗ್ ಇರಬೇಕು. ಅದೆಲ್ಲ ಇಲ್ಲದೆ ಹೆಂಗೆ ಮಾಡೋದು, ನೋಡೋಣ ಏನು ಕೊಡುತ್ತೆ ಅಂತ. 9 ಟ್ರೆಂಡಿಂಗ್ ಬಿಸ್ನೆಸ್ ಇನ್ ಬ್ಯಾಂಗ್ಳೂರ್ ಅಂಡರ್ 50,000 rupees. ಫಸ್ಟ್ ಹೇಳ್ತಾ ಇದೆ ಹೈಪರ್ ಲೋಕಲ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು. ಸೊ ಹೈಪರ್ ಲೋಕಲ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಏನಂದರೆ, ವಾಟ್ ಯು ಡೂ, ಇಲ್ಲಿ ಈ ಸ್ಕ್ರೀನ್ಶಾಟು ಮತ್ತು ಇದ್ರದ್ದು ಪ್ರಾಂಪ್ಟ್ ಮತ್ತು ರೆಸ್ಪಾನ್ಸಸ್ ಎಲ್ಲ ಒಂದು PDF ಆ್ಯಡ್ ಮಾಡಿರ್ತೀನಿ. ನೀವು ನನಗೆ ಒಂದು ಕಮೆಂಟ್ ಮಾಡಿ, ಆಯಿತಾ, ನೀಡ್ ದ PDF ಅಂತ ಅಂದ್ಬಿಟ್ಟು, ಅಥವಾ ಯು ಕ್ಯಾನ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮಲ್ಲಿ ಒಂದು DM ಮಾಡಿ, ಅಥವಾ ಅಲ್ಲೂ ಒಂದು ಕಮೆಂಟ್ ಮಾಡಿ ಆಸ್ಕಿಂಗ್ ಫಾರ್ ದ PDF. ನಾನು ಶೇರ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ದ ಐಡಿನೂ ಆದರ್ಶ್ ಚೇಸಿಂಗ್ ಮೈಲ್ಸ್ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಆಪ್ಷನ್ ಕೊಡ್ತಾ ಇರೋದು ಹೈಪರ್ ಲೋಕಲ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಇದರಲ್ಲಿ ಏನು, ಸೊ ಸ್ಮಾಲ್ ಬಿಸ್ನೆಸ್ಗೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸ್ಮಾಲ್ ಬಿಸ್ನೆಸ್ಗೆ ನಿಮ್ಗೆ ಏನು ಬೇಕಾಗುತ್ತೆ, ಇವಾಗ ಅವ್ರಿಗೊಂದು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ, ರೀಲ್ಸ್ ಕ್ರಿಯೇಟ್ ಮಾಡಬೇಕಾಗತ್ತೆ, ವಿಡಿಯೋ ಎಡಿಟಿಂಗ್ ಮಾಡಬೇಕಾಗತ್ತೆ. ಸೊ ದೇ ಶುಡ್ ಆಲ್ಸೋ ಗೆಟ್ ಟು ನೋ ಯಾವಾಗ ರೀಲ್ಸನ್ನ ಅಪ್ಲೋಡ್ ಮಾಡಬೇಕು, ಅದ್ರದ್ದು ಅನಾಲಿಸಿಸ್ ಮಾಡಬೇಕು, ಇಂಪ್ರೂವೈಸೇಷನ್ ಮಾಡಬೇಕು, ಈ ಸಜೆಷನ್ ಎಲ್ಲ ಕೊಡಬೇಕು. ಹೆಂಗೆ ಕೊಡ್ತೀರಾ? ಈ ದೊಡ್ಡವ್ರು ಏನು ಮಾಡ್ತಾರೆ, ದೊಡ್ಡ ಕಂಪ್ನಿ ಇರುತ್ತೆ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ರೆ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದೆಲ್ಲ ಏನು ಮಾಡ್ತಾರೆ, ಅವ್ರು ಸ್ಪಾನ್ಸರ್ ಮಾಡ್ಬೋದು. ಈ ಚಿಕ್ಕ ಪುಟ್ಟದವ್ರಿಗೆ ಏನು ಮಾಡ್ತಾರೆ, ಒಂದು ರಿಯಲ್ ಎಸ್ಟೇಟ್ ಅವ್ನು ಯಾವುದೋ ಒಂದು ಹೊಸದು ಒಂದು ಲ್ಯಾಂಡ್ ಇರುತ್ತೆ, ಸೇಲ್ ಮಾಡಬೇಕು. ಸೊ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿಬಿಟ್ಟು ನಾನು ಈ ಥರ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಅನ್ನೋದು. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಸಜೆಸ್ಟಿಂಗ್. ಡೀಪ್ ಡೈವ್ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಐ ವಿಲ್ ಟಾಕ್ ಅಬೌಟ್ ಪ್ರತಿಯೊಂದ್ರದ್ದು ಅದನ್ನು ಹೆಂಗೆ ಸ್ಟಾರ್ಟ್ ಮಾಡೋದು, ಅದಕ್ಕೆ ಏನೇನು ಲೈಸೆನ್ಸ್ ಬೇಕಾಗುತ್ತೆ, ಆಯಿತಾ, ಆಫೀಸ್ ಸೆಟಪ್ ಬೇಕಾ, ಅಥವಾ ಮನೆಯಿಂದನೇ ಮಾಡ್ಬೋದಾ, ಅಥವಾ ಬೇರೆ ಮೊಬೈಲ್ ನಂಬರ್ ತೊಗೋಬೇಕಾ, ಎಕ್ಸಿಸ್ಟಿಂಗ್ ನಂಬರಿಂದನೇ ಮಾಡ್ಬೋದಾ, ಕಾಲ್ಸ್ ಮಾಡಬೇಕಾಗತ್ತಾ, ಅಥವಾ ಇಮೇಲ್ಸ್ ಮಾಡಬೇಕಾಗತ್ತಾ, ಇದೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಸೆಕೆಂಡ್ ಒಂದು ಐಟಮ್ ಏನು ಹೇಳ್ತಾ ಇದೆ, ಕ್ಲೌಡ್ ಕಿಚನ್. 1 or 2 ಐಟಮ್ಸ್ ಓನ್ಲಿ. ಏನಂದರೆ ಒಂದು ಎಕ್ಸಾಂಪಲ್ಸ್ ಅದು ಹೇಳ್ತಾ ಇರೋದು, ಮೋಮೋಸ್, ಕೊರಿಯನ್ ನೂಡಲ್ಸು, ಪ್ರೋಟೀನ್ ಬೌಲ್ಸ್, ಇದು ಹೆಲ್ದಿ ಬ್ರೇಕ್ಫಾಸ್ಟ್. ಇನ್ವೆಸ್ಟ್ಮೆಂಟು ಇದಕ್ಕೆ ಏನು ಬೇಕಂದರೆ ಯುಟೆನ್ಸಿಲ್ಸು, ಪ್ಯಾಕೇಜಿಂಗು, ಸ್ವಿಗ್ಗಿ ಮತ್ತು ಝೊಮ್ಯಾಟೋದು ಲಿಸ್ಟಿಂಗ್. ಇದು ಮಾಡಿಕೊಂಡ್ರೆ ಕ್ಲೌಡ್ ಕಿಚನ್ ಮಾಡ್ಬೋದು. ಇಫ್ ಯು ಆರ್ ಗುಡ್ ಅಟ್ ಕುಕಿಂಗ್ ಇದೊಂದು ಮಾಡ್ಬೋದು. ಒಂದು ಪ್ಯಾಷನ್ ಆಗಿ ಒಂದು ಸತಿ ರಿಜಿಸ್ಟರ್ ಮಾಡಿ ನೋಡೋದಕ್ಕೆ ಇನ್ನು ದುಡ್ಡು ಖರ್ಚಾಗಲ್ವಲ್ಲ, ಆಯಿತಾ. ಸೊ ನೋಡಿ, ನೆಕ್ಸ್ಟ್ ಇದೆ ಟಿಫನ್ ಹೋಮ್ ಸಬ್ಸ್ಕ್ರಿಪ್ಷನ್, ಹೋಮ್ ಫುಡ್ ಸಬ್ಸ್ಕ್ರಿಪ್ಷನ್. ಇದೆಲ್ಲ ಮುಂಚೆ ಕಾಲದಿಂದ ಮಾಡ್ತಾಯಿದ್ರು. ಏನಂತ ಅಂದರೆ, ಇವಾಗ ಮನೇಲಿ ವಯಸ್ಸಾಗಿರೋರು ಇರ್ತಾರೆ, ಅಡುಗೆ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಫುಡ್ಡನ್ನು ಸಪ್ಲೈ ಮಾಡೋದು. ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಒನ್ ಇದೆ, 4th ಒನ್, ಡ್ರಾಪ್ ಶಿಪ್ಪಿಂಗ್ ಆರ್ ರೀಸೆಲ್ಲಿಂಗ್ ಸ್ಟೋರ್. ಸೆಲ್ ಪ್ರಾಡಕ್ಟ್ಸ್ ವಿತೌಟ್ ಇನ್ವೆಂಟ್ರಿ. ಅಂದರೆ ಮೊಬೈಲ್ ಆಕ್ಸೆಸರೀಸ್, ಫಿಟ್ನೆಸ್ ಗ್ಯಾಡ್ಜೆಟ್ಸ್, ಹೋಮ್ ಆರ್ಗನೈಸರ್ಸ್, ಟ್ರೆಂಡಿಂಗ್ ಐಟಮ್ಸ್. ಇದನ್ನೆಲ್ಲ ಏನು ಮಾಡೋದು, ಒಬ್ಬ ವೆಂಡರ್ನ ಕಂಡಿಡ್ಕೊಳ್ಳೋದು. ವೆಂಡರ್ನ ಹಿಡ್ಕೊಂಡು, ನೋಡಪ್ಪ ನಿನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟ್ನ ನಾನು ಸೇಲ್ ಮಾಡ್ತೀನಿ ಆನ್ಲೈನಲ್ಲಿ,
ನನಗೆ ಇನ್ವೆಂಟ್ರಿ ಬೇಡ, ಅಂದರೆ ನನಗೆ ಈ ಪ್ರಾಡಕ್ಟನ್ನು ನೀನು ಕೊಡಬೇಡ ಅಥವಾ ನಾನು ಖರೀದಿ ಮಾಡಲ್ಲ. ಸೇಲ್ ಆದಮೇಲೆ ನಿನ್ನ ಹತ್ರ ಬರ್ತೀನಿ, ಬಂದ್ಬಿಟ್ಟು ನಿನಗೆ ಹೇಳ್ತೀನಿ, ನೀನು ಅವ್ನಿಗೆ ಡೆಲಿವರಿ ಮಾಡಿಬಿಡು ಡೈರೆಕ್ಟ್ ಕಸ್ಟಮರ್ಗೆ, ನನಗಿಷ್ಟು ಅಂತ ಅಂದ್ಬಿಟ್ಟು ಕಮಿಷನ್ ಕೊಟ್ಬಿಡು. ಕಮಿಷನ್ ಅನ್ನೋದಕ್ಕಿಂತ ಮಾರ್ಜಿನ್ ಕೊಟ್ಬಿಡು ಅಂತ ಅಂದ್ಬಿಟ್ಟು ಹೇಳೋದು. ನೆಕ್ಸ್ಟು ಪ್ರಿಂಟ್ ಆನ್ ಡಿಮ್ಯಾಂಡ್ ಟಿ ಶರ್ಟ್ಸ್ ಬ್ರ್ಯಾಂಡ್. ಸೊ ಇದು ಒಂದೇನಂದರೆ ಒಂದು ಬ್ಯಾಂಗ್ಳೂರ್ ಥೀಮ್ಡ್ ಆರ್ ಫಿಟ್ನೆಸ್ ಥೀಮ್ಡ್ ಬ್ರ್ಯಾಂಡ್ಸ್ ಅಂತ ಅಂದ್ಬಿಟ್ಟು. ಎಕ್ಸಾಂಪಲ್ ನಮ್ಮ ಬೆಂಗಳೂರು ರನ್ನಿಂಗ್ ಮ್ಯಾರಥಾನ್ ಕೋಟ್ಸು, ಸ್ಟಾರ್ಟಪ್ ಜೋಕ್ಸು, ಈ ಮೊನ್ನೆ ಒಬ್ರದ್ದು ನೋಡಿದೆ ಈ ಥರ ಐ ಲವ್ ಎಕ್ಸೆಲ್, ಆಯಿತಾ, ಐ ಲವ್ ಬ್ಯಾಂಗ್ಳೂರು, ಆ ಥರ ಎಲ್ಲ ಹಾಕ್ಕೊಂಡಿರ್ತಾರಲ್ಲ. ಏನೋ ಒಂದು ಇವಾಗ ಒಂದು ಇವೆಂಟ್ ನಡೆಯುತ್ತೆ, ಅವ್ರಿಗೆಲ್ಲ ಪ್ರಿಂಟ್ ಮಾಡ್ಕೊಡ್ತೀನಿ ಟಿ ಶರ್ಟ್ ಅಂತ ಅನ್ನೋದು. ಸೊ ಇದನ್ನು ಮಾಡ್ಬೋದು. ನೆಕ್ಸ್ಟು 6ನೇದು ಒಂದು ಪೆಟ್ ಸಿಟ್ಟಿಂಗ್ ಆರ್ ಪೆಟ್ ವಾಕಿಂಗ್ ಅಂತ ಅಂದ್ಬಿಟ್ಟು, ಆಯಿತಾ. ಇದು ನೋಡಿ, ನಾನು ಬ್ಯಾಂಗ್ಳೂರಲ್ಲಿ ಒಂದು ಡಾಗ್ ವಾಕಿಂಗು, ಪೆಟ್ ಬೋರ್ಡಿಂಗು, ಪೆಟ್ ಸಿಟ್ಟಿಂಗು. ಅಂದರೆ ನಿಮ್ಮಲ್ಲಿ ಒಂದು ಪ್ರಾಣಿ ಪಕ್ಷಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾರ್ದೋ ಮನೇಲಿ ಒಂದು ಪೆಟ್ ಪೇರೆಂಟ್ ಇರ್ತಾರೆ, ನಾಯಿ ಸಾಕ್ಕೊಂಡಿರ್ತಾರೆ, ಬೆಕ್ಸ್ ಸಾಕ್ಕೊಂಡಿರ್ತಾರೆ, ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ, ತೊಗೊಂಡೋಗೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡೋದು, ನಮ್ಮ ಹತ್ರ ಬಿಟ್ಟು ಹೋಗಿ ಎವ್ರಿ ಡೇ ದಿಸ್ ಇಸ್ ದ ಕಾಸ್ಟ್, ಒಂದು ದಿನಕ್ಕೆ ಇಷ್ಟು, ನೀವೇನು ಫುಡ್ ಕೊಟ್ಟಿರ್ತಾರೋ ಅದನ್ನೇ ಫೀಡ್ ಮಾಡ್ತೀವಿ. ನಿಮ್ಮ ಯಾವುದು ಪ್ರಾಣಿ ಇದೆಯಾ, ಒಂದು ಹಕ್ಕಿ ಇರುತ್ತೆ ಮನೇಲಿ, ಇವಾಗೆಲ್ಲ ಅದೆಲ್ಲ ಒಂದು ಪ್ಯಾಷನ್, ಇವಾಗ ಹಕ್ಕಿಗಳು ಸಾಕ್ಕೊಂಡಿರ್ತಾರೆ, ಬಿಟ್ಟು ಹೋಗಿ ಅದನ್ನು ಅಂತ ಅನ್ನೋದು. ನೆಕ್ಸ್ಟು 8th 9th ತುಂಬ ಚೆನ್ನಾಗಿದೆ ಆಪ್ಷನ್ಸ್, ಹೇಳ್ತೀನಿ. ಇವಾಗ 7th ಒಂದು AI ಕಂಟೆಂಟ್ ಕ್ರಿಯೇಷನ್ ಏಜೆನ್ಸಿ. ಸೊ ಇದು ಒಂದು ಹೇಳ್ತಾ ಇದೆ, ಇಟ್ ಈಸ್ ವೆರಿ ಟ್ರೆಂಡಿಂಗ್ ನಾವು, ರೀಲ್ಸ್ ಎಡಿಟಿಂಗು, ಯೂಟ್ಯೂಬ್ ಥಂಬ್ನೇಲ್ ಡಿಸೈನು, AI ಕ್ಯಾಪ್ಷನ್ಸು, ಲಿಂಕ್ಡ್ ಇನ್ ಪೋಸ್ಟ್ ಅಂತ ಅಂದ್ಬಿಟ್ಟು. ಸೊ ಇದರಿಂದ ಇನ್ನೊಂದು ನಾವು ಏನು AI ಕಂಟೆಂಟ್ ಕ್ರಿಯೇಷನ್ ಏಜೆನ್ಸಿ ಒಂದು ಹೇಳ್ತಾ ಇದೆ. ಇನ್ನೊಂದು, ಇಫ್ ಯು ವಾಂಟ್ ಟು ಕ್ರಿಯೇಟ್ ಯೂಟ್ಯೂಬ್ ವಿಡಿಯೋಸು, ಅಥವಾ ಇಫ್ ಯು ವಾಂಟ್ ಟು ಹ್ಯಾವ್ ಅ ಫೇಸ್ಬುಕ್ ಪೇಜು ಅಥವಾ ಇನ್ಸ್ಟಾ ಹ್ಯಾಂಡಲ್ಲು ಮಾಡಬೇಕಂತ ಅಂದರೆ ಯು ಕ್ಯಾನ್ ಡೂ ಇಟ್ ವಿತ್ ದ ಹೆಲ್ಪ್ ಆಫ್ AI. ಇವಾಗ ಫೇಸ್ಲೆಸ್, ಯು ಕೆನಾಟ್ ಕಮ್ ಆ್ಯಂಡ್ ಟಾಕ್ ಆನ್ ದ ಸ್ಕ್ರೀನ್ ಅಂತ ಅಂದರೆ, ಇವಾಗ ಏನಾಗುತ್ತೆ, ಭಯ ಇರುತ್ತೆ ಹೆಂಗೆ ಮಾತಾಡೋದು ಸ್ಕ್ರೀನಲ್ಲಿ ಅಂತ ಅಂದ್ಬಿಟ್ಟು. ಆ ಥರದವ್ರಿತ್ತು ಅಂತಂದರೆ ಸ್ಟಾರ್ಟ್ ವಿತ್ AI ಟೂಲ್ಸಿಂದ ಆ್ಯನಿಮೇಷನ್ ನಿಮ್ಗಾಗುತ್ತೆ, ಆಯಿತಾ. ಆ್ಯನಿಮೇಷನ್ ಆಗಿ ಇವಾಗ ನಂದು ಇನ್ಸ್ಟಾಗ್ರಾಮ್ ID ಆದರ್ಶ್ ಚೇಸಿಂಗ್ ಮೈಲ್ಸ್ ಅಂತ ಇದೆ. ಅದರಲ್ಲಿ ಮೊನ್ನೆ ಒಂದು ಆ್ಯನಿಮೇಟೆಡ್ ವೀಡಿಯೋ ಹಾಕಿ ಓಲಿದು, ಅದನ್ನು ನೋಡಿ ಯು ವಿಲ್ ಗೆಟ್ ಟು ನೋ. ಅದು ನಾನು ಬರೀ ನಂದೊಂದು ಫೋಟೋ ಹಾಕಿದ್ದು, ನನ್ನ ಫೋಟೋಲಿ ಹಿಂಗೆ ನಿಂತ್ಕೊಂಡಿದ್ದೀನಿ, ಒಂದು ಏನೋ ರನ್ನಿಂಗ್ ಮಾಡ್ಬೇಕಾದ್ರೆ ಒಂದು ಪೋಸ್ ಕೊಟ್ಟಿರೋದು, ಅದನ್ನು ತೊಗೊಂಡ್ಬಿಟ್ಟು ಮೈ ಮೇಲೆಲ್ಲ ಹೋಲಿ ಹಾಕ್ಕೊಂಡು ಏನು ನಿಜವಾಗ್ಲೂ ನಾನು ಹೋಲಿ ಹಾಕೋತಾರೆ ಒಂದು ವೀಡಿಯೋ ಕ್ರಿಯೇಟ್ ಮಾಡಿ ಕೊಡ್ತೀವಿ, ಆಯಿತಾ. ಆ ಥರದ್ದು ಇಫ್ ಯು ಸ್ಟಾರ್ಟ್ ಮೇಕಿಂಗ್ ಇಟ್, ಅವಾಗ ಏನಾಗುತ್ತೆ, ಯುವರ್ಸ್ ಫಾಲೋವರ್ಸ್ ನಿಮಗೆ ಇನ್ಕ್ರೀಸ್ ಆಗ್ತಾರೆ, ಸ್ಪಾನ್ಸರ್ಶಿಪ್ ಬರೋಕ್ಕೆ ಶುರು ಮಾಡುತ್ತೆ, ಅಥವಾ ನಿಮಗೆ ಒಂದು ಬ್ರ್ಯಾಂಡ್ಸ್ ಅಪ್ರೋಚ್ ಮಾಡ್ತಾರೆ ಕೊಲ್ಯಾಬ್ರೇಷನ್ ಮಾಡೋದಕ್ಕೆ, ಈ ಥರ ಆಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟು ಕಾರ್ಪೊರೇಟ್ ಸ್ನ್ಯಾಕ್ ಬಾಕ್ಸ್ ಹೆಲ್ದಿ ಸ್ನ್ಯಾಕ್ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು. ಇದು ಇವಾಗ ಒಂದು ರೀಸೆಂಟಾಗಿ ಬ್ಯಾಂಗ್ಳೂರಲ್ಲೇ ನಾನು ನೋಡಿದ್ದೆ. ನಾನು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ, ನೀವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ಬಿಡೋದು. ಅಂದರೆ 30 ದಿನಕ್ಕೆ ನನಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಬೇಕು ಅಂತ ಅವ್ರಿಗೆ ಹೇಳ್ಬಿಟ್ರೆ, ದಿನ ನಿಮಗೆ ಊಟ ಟೈಮ್ ಅಷ್ಟೊತ್ತಿಗೆ ನಮ್ಗೆ ಹೋಮ್ ಡೆಲಿವರಿ ಮಾಡಿಬಿಡ್ತಾರೆ. ಹೋಮ್ ಡೆಲಿವರಿ ಹೆಂಗೆ, ಅದರಲ್ಲಿ ನೀವು ಕೊಟ್ಟಿದ್ರೆ ನನಗೆ ಬರೀ ಪ್ರೋಟೀನ್ ರಿಚ್ ಫುಡ್ ಬೇಕು, ಡಯಟ್ ರಿಚ್ ಫುಡ್ ಬೇಕು, ಸಣ್ಣ ಆಗೋಕ್ಕೆ ಫುಡ್ ಬೇಕು, ದಪ್ಪ ಆಗೋಕ್ಕೆ ಫುಡ್ ಬೇಕು ಅಂತ ಅಂದ್ಬಿಟ್ರೆ, ಅದಕ್ಕೆ ಸರಿಯಾಗಂಥ ಫುಡ್ಡು ನಿಮಗೆ ಅಕಾರ್ಡಿಂಗ್ಲಿ ಅವರೊಂದು ನ್ಯೂಟ್ರಿಷನಿಸ್ಟ್ನ ಕನ್ಸಲ್ಟ್ ಮಾಡಿಬಿಟ್ಟು ನಿಮಗೊಂದು ಪ್ಯಾಕೇಜ್ ಕೊಡ್ತಾರೆ. ಇಷ್ಟಾಗುತ್ತೆ ಸರ್, ಇದು ಈ ಥರ ಆಗುತ್ತೆ, ಇಷ್ಟು ಕ್ಯಾಲೋರೀಸ್ ಬೇಕಂದರೆ ಇಷ್ಟು ಅಂತ ಅಂದ್ಬಿಟ್ಟು ಕೊಡ್ತಾರೆ. ಫುಡ್ಡಿಂದು ನಿಮ್ಗೆ ಆಪ್ಷನ್ಸ್ ಕೊಡ್ತಾರೆ, ಕೊಟ್ಬಿಟ್ಟು ತಿಂಗಳ ಪೂರ್ತಿ ಕಳಿಸ್ತಾ ಇರ್ತಾರೆ, ಸಪ್ಲೈ ಮಾಡ್ತಾರೆ. ವೆರೈಟಿ ಫುಡ್ ಇರುತ್ತೆ. ದೀಸ್ ಆರ್ ದ ಈಸಿಯರ್ ಥಿಂಗ್ಸ್. 9th ಒನ್ ಈಸ್ ವಂಡರ್ಫುಲ್ ಆಗಿರೋದು ವೀಕೆಂಡ್ ಟ್ರಾವೆಲ್ ಪ್ಲಾನಿಂಗ್ ಸರ್ವಿಸ್. ಇವಾಗ ಏನಾಗ್ತಾ ಇದೆ, ಇವಾಗ ಒಂದು ನೋಡಿರ್ಬೋದು ನೀವು, ವೀಕೆಂಡ್ ಅಂತ ಅಂದರೆ ಎಲ್ಲ ಹೈವೇಲುವೆ ಫುಲ್ಲು ಟ್ರಾಫಿಕ್ ಆಗೋಗ್ಬಿಟ್ಟಿರುತ್ತೆ. ಎಲ್ಲಿಗೆ ಹೋಗ್ತಾರೆ ಎಲ್ಲೋ ಹೋಗ್ತಾರೆ. ಸೊ ಇವಾಗ ನಾವೇನು ಮಾಡಬೇಕು, ಒಂದು ಟ್ರಾವೆಲ್ ಪ್ಲ್ಯಾನ್ ಮಾಡೋದು. ಸರಿ, ಇವಾಗ ಎಲ್ಲೋ ಬೇರೆ ಕಡೆಯಿಂದ ಬಂದಿರ್ತಾರೆ, ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರೆ, ಅವ್ರಿಗೆಲ್ಲ ಒಂದು ಸಜೆಷನ್ ಕೊಡೋದು. ನೋಡಪ್ಪ, ಈ ಥರ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ಬೋದು, ಮೈಸೂರಲ್ಲಿ ಇಂತಿಂಥ ಜಾಗಗಳಿದೆ, ಇಂಥ ಜಾಗ ನಾನು ಸಜೆಸ್ಟ್ ಮಾಡ್ತೀನಿ, ಇದೆಲ್ಲ ನಿಮಗೆ ಒಂದು ಐಟಿನರಿ ಮಾಡ್ಕೊಡ್ತೀನಿ. ಸೊ ಫಸ್ಟ್ ಎಲ್ಲಿಗೆ ಓಡಬೇಕು, ಎಷ್ಟೊತ್ತಾಗುತ್ತೆ, ಅದಾದಮೇಲೆ ಯಾವುದನ್ನು ವಿಸಿಟ್ ಮಾಡಬೇಕು, ಅಲ್ಲಿ ಎಂಟ್ರಿ ಫೀಸ್ ಎಷ್ಟಾಗುತ್ತೆ, ಅಥವಾ ಬೇರೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇದೆ, ಯಾರು ಗೊತ್ತು. ಇವಾಗ ಬೆಂಗಳೂರು ಟು ಮೈಸೂರು ಎಷ್ಟೊಂದು ಜನ ಹೋಗ್ತಾ ಇರ್ತಾರೆ, ಬಟ್ ಇದಕ್ಕೆ ಹೋಗಿರಲ್ಲ, ಯಾವುದು ಶ್ರೀರಂಗಪಟ್ಟಣಕ್ಕೆ ಹೋಗಿರಲ್ಲ. ಶ್ರೀರಂಗಪಟ್ಟಣದ ಹತ್ರ ಎಷ್ಟು ಒಳ್ಳೆ ಜಾಗ ಇದೆ. ಅಥವಾ ಬೆಂಗಳೂರು ಟು ಮಡಿಕೇರಿಗೆ ಹೋಗಿರ್ತಾರೆ, ಆಯಿತಾ. ಮಧ್ಯದಲ್ಲಿರೋದು ಗೋಲ್ಡನ್ ಟೆಂಪಲ್ ಎಲ್ಲ ಮಿಸ್ ಮಾಡೋ ಅಂಥ ಚಾನ್ಸಸ್ ಇರುತ್ತೆ, ಆಯಿತಾ. ಊಟಿಗೆ ಹೋಗ್ಬೇಕಾದ್ರೂ ಮಿಸ್ ಆಗೋ ಅಂಥ ಚಾನ್ಸಸ್ ಎಷ್ಟೊಂದು ಜಾಗಗಳಿರುತ್ತೆ. ನಂಜನಗೂಡು ಮಿಸ್ ಮಾಡಿಬಿಡ್ತಾರೆ. ಆ ಥರ ಒಂದು ಅನ್ಎಕ್ಸ್ಪ್ಲೋರ್ಡ್ ಜಾಗಗಳನ್ನು ಒಂದು ಸಜೆಷನ್ ಕೊಡೋದು ಇಂಟರ್ನೆಟ್ಟಲ್ಲಿ. ಸೊ ಆವಾಗ ಏನಾಗುತ್ತೆ, ದೇ ವಿಲ್ ಸ್ಟಾರ್ಟ್ ಆಸ್ಕಿಂಗ್ ಫಾರ್ ಸಜೆಷನ್ನು.
ಒಂದು ಟ್ರಿಪ್ನ ಆರ್ಗನೈಸ್ ಮಾಡಿಕೊಡಿ, ಕ್ಯಾಬ್ ಸರ್ವಿಸ್ ಬೇಕು, ಕ್ಯಾಬ್ ಸರ್ವಿಸು ನಾವೇ ಆರ್ಗನೈಸ್ ಮಾಡ್ತೀವಿ, ಇದೆಲ್ಲ ಸರ್ವಿಸಸ್ ಹೇಳ್ತಾ ಇದ್ದಾರೆ. ಸೊ ಇದು ಆದಮೇಲೆ ಸೊ ಇನ್ನೂ ಎಕ್ಸ್ಪ್ಲೋರ್ ಮಾಡೋಣ. ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡಿ, ಐ ವಿಲ್ ಟಾಕ್ ಅಬೌಟ್ ದೀಸ್ ಥಿಂಗ್ಸ್ ಇನ್ ಡೀಪ್. ಅಂದರೆ ಹೆಂಗೆ ಇದೆಲ್ಲ ಇವಾಗ ಹೇಳಾಗೋಗ್ಬಿಡ್ತು, ಹೇಳೋದೆಲ್ಲ ಮಾಡೋಕ್ಕಾಗುತ್ತಾ? ಆ ಫುಡ್ಡಿಂದ ಅಷ್ಟೊತ್ತು ಮಾತಾಡಿದೆ, ಸಬ್ಸ್ಕ್ರಿಪ್ಷನ್ ಅಂತ ಅಂದ್ಬಿಟ್ಟು ನಮ್ಮ ಕೈಲಿ ಮಾಡೋಕ್ಕಾಗುತ್ತಾ? ಆಯಿತಾ, ನನಗೆ ಇವಾಗ 9 ಗಂಟೆಗೆ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಕಾರ್ಪೊರೇಟ್ ಲೈಫು, ಆಯಿತಾ. ಅದಾದಮೇಲೆ ಅಲ್ಲಿ ಹೋಗಿ ಬರೋದಕ್ಕೆ 2 ಅವರ್ ಬೇಕು ನನಗೆ, ಅದ್ರ ಮಧ್ಯೆ ಒಂದು 2 ಅವರ್ ಎಕ್ಸಸೈಸು ರನ್ನಿಂಗ್ ಅಂತ ಮಾಡಬೇಕು, ಆಯಿತಾ. 15 ಅವರು ಇನ್ನೇನು ಮಾಡೋಕ್ಕಾಗುತ್ತೆ? ಸೊ ಇದನ್ನ ಇನ್ನೂ ರೀಫೈನ್ ಮಾಡಿಬಿಟ್ಟು ನೋಡೋಣ ನೆಕ್ಸ್ಟ್ ವೀಡಿಯೋಲಿ ಹೌ ಇಟ್ ವರ್ಕ್ಸ್ ಅಂತ ಅಂದ್ಬಿಟ್ಟು. ಬಟ್ ಏನಂದರೆ ನನ್ನ ತಲೆಯಲ್ಲಿ ಏನಂದರೆ ಇನ್ನೊಂದು 3-4 ವಾರದಲ್ಲಿ ಅಟ್ಲೀಸ್ಟ್ ವಿ ಶುಡ್ ಬಿ ಏಬಲ್ ಟು ಕಮ್ ಟು ಎ ಕನ್ಕ್ಲೂಷನ್ ದಟ್ ಇದನ್ನು ಮಾಡ್ಬೋದು. ಆಮೇಲೆ ನಾನು ಆದರ್ಶ ಅಂತ ಅಲ್ಲ, ಅದು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ, ನನ್ನ ಜೊತೆ ನೀವುಗಳು ಸ್ಟಾರ್ಟ್ ಮಾಡ್ಬೋದು ಸೇಮ್. ಆಯಿತಾ, ಯಾಕೆಂದರೆ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ಓಪನ್ ಆಗಿ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇರ್ತೀನಿ, ಅಥವಾ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೇಮ್ ಫಾಲೋ ಮಾಡಿದ್ರೆ ಆಯಿತು. ಸಿ, ನಮಗೇನು ವಿ ಡೋಂಟ್ ಹ್ಯಾವ್ ಟು ಬಿ ಇನೋವೇಟರ್ಸ್, ನಮ್ಗೆ ಹೊಸದೇ ತೊಗೊಂಬರ್ಬೇಕು ಅನ್ನೋದೇನಿಲ್ಲ. ನಮಗೆ ಯಾವ್ದು ಚೆನ್ನಾಗಿ ನಡೀತಾ ಇದೆ ಅದನ್ನು ನಾವು ಒಂಚೂರು ಮಾಡ್ಕೊಂಡ್ರೆ ಆಯಿತು. ದಿಸ್ ಇಸ್ ವಾಟ್ ದ ಥಾಟ್ ಇಸ್. ಆಯಿತಾ, ಫಾಲೋ ಮಾಡಿ. ನನ್ನ ಬಿಸ್ನೆಸ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಬೇಕು, ಇನ್ನೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅಥವಾ ಏನಾದ್ರು ಪಾಯಿಂಟರ್ಸ್ ಇದ್ದರೆ ಅದನ್ನೆಲ್ಲ ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ರೈಟ್, ಥ್ಯಾಂಕ್ ಯು.